ಇದ್ದಾರೆ 2810 ಮತಗಳ ಅಂತರದಿಂದ. ಈಗ ಇರ್ಷಾದ್ ಸರ್ ಹೇಳ್ತಾ ಇದ್ರು, ಅಂದ್ರೆ ಟಿಕೆಟ್ ಕೊಡುವ ವಿಚಾರದಲ್ಲಿ ನಿಮ್ಮ ಪಾರ್ಟಿ ಸಿಕ್ಕಾಪಟ್ಟೆ ಗೊಂದಲ ಮಾಡ್ಕೊಳ್ಳುತ್ತೆ, ಆಮೇಲೆ ಹೇಳುತ್ತೆ ಇದು ತತ್ವ ಸಿದ್ಧಾಂತಗಳು, ಸತ್ತವರ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು, ಅದು ತಲತಲಾಂತರಗಳಿಂದ ಬಂದಿರೋದು ಅಂತ ಹೇಳಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಹೇಳ್ತಾರೆ. ಎಸ್, ಈಗೊಂದು ಬ್ರೇಕಿಂಗ್ ಬರ್ತಾ ಇದೆ. 81 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದ್ದಾರೆ ದಳಪತಿ ವಿಜಯ್. 81 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಸ್ವತಂತ್ರವಾಗಿ ನಾವು ಸರ್ಕಾರ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಬಾಹುಬಲಿಯಂತೆ ಫ್ಯಾನ್ಸ್ಗಳು ಕೈ ಹಿಡಿದಿದ್ದಾರೆ ಟಿವಿಕೆಗೆ. ನೋಡಿ ವಿಜಯ್ ಅವರು ಯಾವ ರೀತಿ ಕಮಾಲ್ ಮಾಡಿದ್ದಾರೆ, ಮ್ಯಾಜಿಕ್ ಮಾಡಿದ್ದಾರೆ ತಮಿಳುನಾಡಲ್ಲಿ ಅಂತ ಹೇಳಿ. ನಾವು ಎಕ್ಸಿಟ್ ಪೋಲ್ ಅಲ್ಲೂ ಕೂಡ, ಆ ರಿಸಲ್ಟ್ ಅಲ್ಲೂ ಕೂಡ ಇಷ್ಟೊಂದು ಮ್ಯಾಜಿಕ್ ಮಾಡ್ತಾರೆ ಅಂತ ಹೇಳಿ ಯಾವ ಸಮೀಕ್ಷೆಗಳು ಕೂಡ ಹೇಳಿರ್ಲಿಲ್ಲ. ಒಂದೇ ಒಂದು ಹೇಳಿದ್ದಷ್ಟೇ. ಯಾಕಂದ್ರೆ ಹಿಂದೆನೂ ಕೂಡ ಕೆಲವೊಂದಿಷ್ಟು ಸಿನಿಮಾ ನಟರು ಬಂದಿದ್ದಾರೆ. ವಿಜಯಕಾಂತ್ ಬಂದ್ರು, ಕಮಲ್ ಹಾಸನ್ ಬಂದ್ರು, ಅವ್ರು ಯಾರ ಕೈಯೂ ಕೂಡ ತಮಿಳುನಾಡ ಜನ ಹಿಡಿಲಿಲ್ಲ. ಸಿನಿಮಾ ಸ್ಟಾರ್ ಆಗಿ ಬಂದವರಲ್ಲಿ ಜಯಲಲಿತಾ ಅವರ ಕೈ ಹಿಡಿತಾರೆ. ಅದಾದ್ಮೇಲೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಭೂತಪೂರ್ವವಾದಂತಹ ಗೆಲುವಿನತ್ತ ದಾಪುಗಾಲು. ಅದರಲ್ಲೂ ಕೂಡ ಮೊದಲ ಪ್ರಯತ್ನದಲ್ಲೇ ಶತಕ ಬಾರಿಸಿರೋದು ವಿಜಯ್ ಅವರು. ಫ್ಯಾನ್ಸ್ ಓಟ್ ಕನ್ವರ್ಟ್ ಮಾಡುವಲ್ಲಿ ಟಿವಿಗೆ ಸಕ್ಸಸ್ ಆಗಿದೆ. ಏನೆಲ್ಲ ಶತಾಯಗತಾಯ ಪ್ರಯತ್ನ ಮಾಡಲಾಯಿತು, ವಿಜಯ್ ಅವರನ್ನ ಮುಂದೆ ಬರೋದಕ್ಕೆ ಬಿಡಬಾರ್ದು, ಏನೆಲ್ಲ ಕಾಂಟ್ರವರ್ಸಿಗಳನ್ನ ಎಳೆದು ತಂದ್ರೂ ಕೂಡ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ಏಕಾಂಗಿಯಾಗಿ ಮುನ್ನುಗ್ಗಿ ಈಗ ಎರಡೂ ಪಕ್ಷದವರು ವಿಜಯ್ ಕಾಲ್ ಹತ್ರ ಬರಬೇಕು ಆ ರೀತಿ ಮಾಡಿದ್ದಾರೆ. ಸರ್, ತಮಿಳುನಾಡಲ್ಲಿ ಆಗ್ತಾ ಇರುವಂತಹ ಮ್ಯಾಜಿಕ್ ಟಿವಿಗೆ, ಯಾಕಂದ್ರೆ ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಏನೇ ಬಂದರೂ ಕೂಡ ಆ ಸಮೀಕ್ಷೆಗಳೆಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆ. ಇರ್ಷಾದ್ ಸರ್, ಅಲ್ಲ, ನಾವು ಅಲ್ಲಿ DMK ನೇತೃತ್ವದಲ್ಲಿ ನಾವು ಅಲಯನ್ಸ್ ಅನ್ನು ಮಾಡಿ ಚುನಾವಣೆಗೆ ಹೋಗಿದ್ವಿ. ಸೊ ನಮಗೆ ಆಶಾಭಾವನೆ ಇದೆ ಅಲ್ಲಿ ನಾವು ಬರುವ. ಅಲ್ಲ, DMK ಈಗ ಆಡಳಿತ ಪಕ್ಷ DMK 3ನೇ ಸ್ಥಾನಕ್ಕೆ ಕುಸಿದಿದೆಯಲ್ಲ ಸರ್. ಈಗ ಅಲ್ಲೂ ಒಂದ್ 2-3 ರೌಂಡೇ ಆಗಿರುತ್ತೆ. ಸೊ ಮುಂದೆ ಒಂದು 16-17 ರೌಂಡ್ ವರೆಗೂ ಹೋಗುತ್ತೆ ಇದು ಕೌಂಟಿಂಗು. ಸೊ ಮುಂದೆ ನಾವು ಚುನಾವಣೆ ಫಲಿತಾಂಶ ಪೂರ್ಣ ಆಗೋವರೆಗೆ ನಾವು ಅಲ್ಲಿ ನಮ್ಮ ಕೈ ಮೇಲೆ ಆಗತ್ತೆ. ಆದ್ರೆ ನಾನು ಹೇಳೋದೇನಂದ್ರೆ TVK ಅವರು ಏನು ಯುವಕರು ಇವತ್ತು ಅವ್ರ ಹಿಂದೆ ಇದ್ರು, ಯುವಕರು ಅತಿಯಾಗಿ ಅದನ್ನ ಮೆಚ್ಕೊಂಡಂತಹ ಪಕ್ಷ ಆಗಿರೋದ್ರಿಂದ, ಒಂದು ಸೆಲೆಬ್ರಿಟಿ ಅವ್ರದ್ದೇ ಆದಂತ ಒಂದು ವರ್ಚಸ್ಸು ಇರೋದ್ರಿಂದ ಅವರು ಇವತ್ತು ಏನು ಈಗ ಬರ್ತಾ ಇರುವಂತ ಇನ್ನೂ ಇದು ನಾನು ಸ್ಟಾರ್ಟಿಂಗ್ ಹೇಳ್ತೇನೆ, ಇದು ಮ್ಯಾಂಡೇಟ್ ಅಲ್ಲ, ಇದು ಈಗ ನಾವು ಮುಂದೆ ಬಹಳಷ್ಟು ಬದಲಾವಣೆಗಳು ನಾವು ನೋಡಿದ್ದೀವಿ. ಗುಜರಾತ್ ಚುನಾವಣೆಯಲ್ಲೂ ಸ್ಟಾರ್ಟಿಂಗ್ ಅಲ್ಲಿ ಒಂದು ರಿಸಲ್ಟ್ ಬಂತು, ಆಮೇಲೆ ಒಂದು ರಿಸಲ್ಟ್ ಆಯಿತು. ಸೊ ಈಗ ಅವ್ರಿಗೆ ಬಂದಿರುವಂಥ ಇದು ನೋಡಿದರೆ ಅವ್ರಿಗೆಲ್ಲೋ ಒಂದು ಕಡೆ ಅವ್ರದ್ದು ಒಂದು ಫ್ಯಾನ್ ಫಾಲೋಯಿಂಗು, ಅವ್ರದ್ದು ವರ್ಚಸ್ಸು ಎಲ್ಲೋ ಒಂದು ಕಡೆ ಕೆಲಸ ಮಾಡಿದೆ ಅನ್ಸುತ್ತೆ. ಅಲ್ಲ, ಮತ್ತೊಂದು ಕಡೆ ಸರ್, ಪಶ್ಚಿಮ ಬಂಗಾಳದ ನಾವು ತಗೊಳಕ್ ಹೋದ್ರೆ ಪಶ್ಚಿಮ ಬಂಗಾಳದಲ್ಲಿ BJP ಎಷ್ಟರ ಮಟ್ಟಿಗೆ ಮ್ಯಾಜಿಕ್ ಮಾಡ್ತಾ ಇದೆ. ಆಡಳಿತ ಪಕ್ಷದ 31 ಸಚಿವರುಗಳು ಹಿನ್ನಡೆ ಕಾಯ್ದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ನೋಡಿ ಮೇಡಮ್. ಅಲ್ಲಿ ಬಹುಮತೀಜ ಲಿಮಿಟೆಡ್ ಅನ್ನ ತೆಗಿಬೇಕು. ಇಲ್ಲಿ ಅವ್ರು ಬೇಕಾಗಿರೋದು ಜನಗಳಿಗೆ ಸೋನಾರ್ ಬಾಂಗ್ಲಾ ಬೇಕು, ಅಭಿವೃದ್ಧಿ ಬಾಂಗ್ಲಾ ಬೇಕು. ಏನು ಹೊರಗಡೆಯಿಂದ ಬಂದಿರತಕ್ಕಂತಹ ವಲಸಿಗರಿಗೆ ನೀವು ಬೆಂತಟ್ಟಿ ಅವ್ರಿಗೆ ರತ್ನ ಕಂಬಳಿ ಆಸ್ತಾ ಬಂದರೆ ಮಮತಾ ದೀದಿ ಅವರು ಹಿಂದಿಂದ ಎದುರಿಸಿ ಬೆದರಿಸಿ ಮದ್ದು ಗುಂಡು ರಕ್ತಪಾತಗಳನ್ನ ಮಾಡಿ ಚುನಾವಣೆಯಲ್ಲಿ ಗೆದ್ದು ಬರ್ತಕ್ಕಂತಹ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ರಿ. ಇವತ್ತು ಜನ ಅಲ್ಲಿರ್ತಕ್ಕಂಥ ಮತದಾರರು ರೊಚ್ಚಿಗೆದ್ದಿದ್ದಾರೆ. ಹೊರ ದೇಶದಲ್ಲಿರ್ಬೋದು, ಹೊರ ರಾಜ್ಯದಲ್ಲಿರ್ಬೇಕು, ತಮ್ಮ ಕಾಯಕವನ್ನು ಹುಡುಕಿ ಹೋಗಿದ್ದಂಥವ್ರು ನಾನು ಮತ ಚಲಾಯಿಸಲೇಬೇಕು ಅಂತೇಳಿ ಬಂದು 90%ಗಿಂತ ನಮಗೆ ಇವತ್ತು ನೀವೇನಾರ ರೋಮಾಂಚನ 90%ಗೂ ಮೀರಿ ಮತದಾನ ಆಗ್ತಾ ಇದೆ ಅಂದ್ರೆ ಆ ಆಡಳಿತ ಪಕ್ಷದ ವಿರುದ್ಧ ಎಷ್ಟು ರೊಚ್ಚಿಗೆದ್ದಿದ್ದಾರೆ ಅನ್ನೋದನ್ನ ಉದಾಹರಣೆ ನಾವೇನು ಇಲ್ಲಿ ವಿಶ್ಲೇಷಕರ ಕುಂತ್ಕೊಂಡು ಮಾತಾಡ್ತಿದೀವಿ ಇರಬಹುದು, ನಮ್ದೆಲ್ಲ ಕ್ವಶನ್ ಮಾರ್ಕ್. ಬಟ್ ಅಲ್ಲಿ ಜನ ಮತದಾರರು ಮಮತಾ ದೀದಿಗೆ ಅವ್ರು ತಗೊಂತಾ ಇದ್ದಂತಹ ಕೆಲವು ಮೃದು ಧೋರಣೆಗಳು, ಮತ ಬ್ಯಾಂಕ್ಗೋಸ್ಕರ ತಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇದ್ದಂಥ ದುರಂತಗಳು, ಹಿಂದೂ ಟೆಂಪಲ್ಗಳ ಮೇಲೆ ದುರಂತ ನಡೆದರೆ ರೋಡ್ನಲ್ಲಿ ಅತ್ಯಾಚಾರಗಳು ನಡೀತು, ಮಹಿಳೆಯರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ವಿರುದ್ಧವಾಗಿ ಮಾತಾಡಲಿಲ್ಲ, ಪೊಲೀಸ್ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡ್ರು, ಕೇಂದ್ರ ಸರ್ಕಾರದ ಚುನಾವಣಾ ಆಯೋಗದ ಬಗ್ಗೆ ಸುಮ್ಮನೆ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಬಂದ್ರಿ. ಆದರೆ ಜನ ಏನು ತೀರ್ಮಾನ ತಗೊಂಡ್ರು, ಮಮತಾ ದೀದಿ ಸರ್ಕಾರ ತೆಗಿಬೇಕು. ಇವತ್ತಿಲ್ಲಿ ನಮಗೆ ಬೇಕಾಗಿರೋದು ಸೋನಾರ್ ಬಾಂಗ್ಲಾ ಬೇಕೇ ಹೊರತು ಇಲ್ಲಿ ಭೂಭತೀಜ
ಆಡಳಿತ ಏನು ಲಿಮಿಟೆಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಬೇಡ ಅಂತೇಳಿ ಅಭಿವೃದ್ಧಿ ಬಯಸಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೆಲವರು ಮಾತಾಡ್ತಾರೆ ನನಗೆ ಅದು ಬರಲಿಲ್ಲ, ನನಗೆ ಈ ಫಂಡ್ ಬರಬೇಕಾಗಿದ್ದು ಬರಲಿಲ್ಲ ಅಂತೇಳಿ. ನೇರವಾಗಿ ನರೇಂದ್ರ ಮೋದಿ ಅವರು ಧರ್ಮರಾಯನ ರೀತಿಯಲ್ಲಿ ಎಲ್ಲಿ ಕುಂತ್ಕೊಂಡು ಯಾವ ರಾಜ್ಯದ ಸಂಖ್ಯೆ ಅನುಗುಣವಾಗಿ ಯಾವ ರಾಜ್ಯದಲ್ಲಿ ಯಾವ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ, ಇಲ್ಲ ಅಲ್ಲಿ ಜಲವಿದ್ಯುತ್ ಬೇಕಾ, ಸಂಬಂಧಪಟ್ಟಂತೆ ನೀರಾವರಿ ಸೌಲಭ್ಯದ ಕೊರತೆ ಇದೆಯಾ, ಇದನ್ನೆಲ್ಲ ಹಗಲು ರಾತ್ರಿ 4 ಗಂಟೆ ನಿದ್ರೆ ಮಾಡಿ 18 ಗಂಟೆಗಳ ಕಾಲ 20 ಗಂಟೆಗಳ ಕಾಲ ದೇಶದ ಅಭಿವೃದ್ಧಿಗೆ ಚಿಂತನೆ ಮಾಡತಕ್ಕಂಥ ನರೇಂದ್ರ ಮೋದಿ ಅವರನ್ನ ಯುವ ಜನತೆಯಿಂದ ಹಿಡಿದು ಮಹಿಳೆಯರಿಂದ ಹಿಡಿದು ದೀನ ದಲಿತರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ದೇಶದ ಸಂಪೂರ್ಣವಾಗಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿಯನ್ನು ಗಮನಿಸಿದ್ದಾರೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಡಬಲ್ ಇಂಜನ್ ಸರ್ಕಾರ ಬೇಕು ಅಂತೇಳಿ ದೀದಿ ಅವರನ್ನ ಮನೆಗೆ ಕಳಿಸಿ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದ ಸುವಿಂದ ಅಧಿಕಾರಿ ಅವರ ಸರ್ಕಾರ ಬರಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀರಿ. ಆ ಮಟ್ಟಕ್ಕೆ ಆಗ್ತಾ ಇದೆ ಮೇಡಮ್. ಇರ್ಷಾದ್ ಸರ್, ಈಗ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರುವಂತಹ ಮ್ಯಾಜಿಕ್, ಅಲ್ಲಿ ಈಗ ಸದ್ಯದ ಟ್ರೆಂಡ್ ನೋಡಿದ್ರೆ ಬಿಜೆಪಿ ಹೇಗೆ ಮ್ಯಾಜಿಕ್ ಮಾಡ್ತಾ ಇದೆ, ಮಮತಾ ಬ್ಯಾನರ್ಜಿಯವರ ಸರ್ಕಾರದ 31 ಸಚಿವರುಗಳಿಗೆ ತೀವ್ರ ಹಿನ್ನಡೆಯಾಗಿರೋದು. ಸೊ ಅಲ್ಲಿ ಕಾಂಗ್ರೆಸ್ ಎಲ್ಲಿ ಎಡುವುದು, ಅದ್ರ ಬಗ್ಗೆ ಹೇಳುವುದಾದ್ರೆ? ಇಲ್ಲ, ಈಗ ಮಾನ್ಯ ಮಮತಾ ಬ್ಯಾನರ್ಜಿ ಅವರು ಅತಿಯಾದಂತಹ ಒಂದು ಆತ್ಮವಿಶ್ವಾಸದಿಂದ ಚುನಾವಣೆಗೆ ಹೋಗಿದ್ರು ಅವರು. ಸೊ ಅಲ್ಲಿ ಅವ್ರದ್ದು ಒಂದು ಸ್ಲೋಗನ್ ಇತ್ತು, ಏನಂದ್ರೆ ಮಾಟಿ ಮಾನುಷ್ ಅಂತ ಹೇಳ್ತಾ ಇದ್ರು. ಅಂದ್ರೆ ಅಲ್ಲಿರುವ ಅಸ್ಮಿತೆ, ಬಂಗಾಳದ ಅಸ್ಮಿತೆ, ಬಂಗಾಳದ ಸಂಸ್ಕೃತಿಯನ್ನು ಇಟ್ಕೊಂಡು ಅವರು ಚುನಾವಣೆಗೆ ಹೋಗಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಸ್ವಲ್ಪ ಭ್ರಷ್ಟಾಚಾರ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಿಂದ ಅವರಿಗೆ ಹಿನ್ನಡೆ ಆಗಿದೆ ಅಲ್ಲಿ. ಆದರೆ ಬಿ ಜೆ ಪಿ ಅವರು ಏನು ಇವತ್ತು ನಮ್ಮ ವಕ್ತಾರವ್ರು ಹೇಳ್ತಾ ಇದ್ರು, ಏನು ಭಾಳಷ್ಟು 24 ಗಂಟೆ 18 ಗಂಟೆ ಕೆಲಸ ಮಾಡುವಂಥ ಮಾನ್ಯ ಪ್ರಧಾನಮಂತ್ರಿಗಳು ಅಂತ. ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ಎಲ್ಲ ರಂಗದಲ್ಲಿ ವಿಫಲ ಆಗಿದ್ದಾರೆ. ಅಲ್ಲಿ ಬಂಗಾಲಲ್ಲಿ ಇವ್ರು ಮಾಡಿರೋದು ಒಂದೇ ಕೆಲಸ, ಏನಂದ್ರೆ ಕೋಮು ದ್ವೇಷವನ್ನು ಆಡಿಸೋದು, ಒಂದು ವಿಶೇಷ ಸಮುದಾಯವನ್ನು ಗುರಿ ಮಾಡೋದು. ಶತಕ ದಾಟಿ ಮುನ್ನುಗ್ತಾ ಇದ್ದಾರೆ ದಳಪತಿ ವಿಜಯ್ ಅವರು. ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದಿದ್ದಾರೆ ನಟಿ ತ್ರಿಷಾ. ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆ ಭರ್ಜರಿಯಾಗಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ, ಶತಕ ದಾಟ್ತಾ ಇದೆ, ಶತಕ ದಾಟಿ ಮುನ್ನಡೆ ಸಾಧಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆನೆ ತ್ರಿಷಾ ಅವರು ತಿರುಪತಿಯಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿರೋದು ಟಿವಿಕೆ ಗೆಲುವಿಗಾಗಿ ನಟಿ ತ್ರಿಷಾ. ಯಾಕಂದ್ರೆ ಒಂದಷ್ಟು ವಿಜಯ್ ಅವರ ದಾಂಪತ್ಯ ಜೀವನದಲ್ಲಿ ಒಂದಷ್ಟು ವಿಚಾರಗಳು ಕೇಳಿಬಂದಂತಹ ಟೈಮಲ್ಲಿ ಡಿವೋರ್ಸ್ ವಿಚಾರ, ಅದಾದ್ಮೇಲೆ ಇಬ್ರು ಕೂಡ ಸಾರ್ವಜನಿಕವಾಗಿ ಒಂದು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾರೆ. ವಿಜಯ್ ಮತ್ತೆ ತ್ರಿಷಾ ನಡುವಿನ ಸಂಬಂಧದ ಬಗ್ಗೆ ಒಂದಷ್ಟು ವಿಚಾರಗಳು ಕೇಳಿ ಬರ್ತಾ ಇತ್ತು ಹೊರಗಡೆ, ಅದು ಗೊತ್ತಿರೋ ವಿಚಾರನೆ. ಇವತ್ತು ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡೆದು ಟಿವಿಕೆ ಗೆಲ್ಲೇಬೇಕು ಅಂತ ಹೇಳಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ದಾರೆ. ಟಿವಿಕೆ ಗೆಲುವಿಗಾಗಿ ನಟಿ ತ್ರಿಷಾ ವಿಶೇಷವಾದಂತಹ ಪೂಜೆ. ದೃಶ್ಯಾವಳಿಗಳಲ್ಲೂ ಕೂಡ ನೀವೀಗ ಗಮನಿಸ್ತಾ ಇದ್ದೀರಾ. ಇವತ್ತು ಬೆಳ್ಳಂಬೆಳಗ್ಗೆ ತಿರುಪತಿಗೆ ಭೇಟಿ ಕೊಟ್ಟು ನಟಿ ತ್ರಿಷಾ ಅವರು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ದಾರೆ. ಗೆಲ್ಲೇಬೇಕು ಅಲ್ಲಿ, ಯಾಕಂದ್ರೆ ಜನರು ಕೂಡ ಅಷ್ಟೇನೆ ಎಷ್ಟರ ಮಟ್ಟಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ, ಕೈ ಹಿಡಿದಿದ್ದಾರೆ, ವಿಜಯ್ ಅವರ ಕೈ ಹಿಡಿದಿದ್ದಾರೆ. ಒಂದು ರೀತಿಯಲ್ಲಿ ವಿಜಯ್ ಅವರು ತಮಿಳುನಾಡಿನಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಹಿಸ್ಟ್ರಿ ಕ್ರಿಯೇಟ್, ಯಾರೂ ಕೂಡ ಟಿವಿಕೆ ಇಷ್ಟೊಂದು ಬರುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಹಿಸ್ಟರಿ ಕ್ರಿಯೇಟ್ ಮಾಡಿರೋದು ವಿಜಯ್ ಅವರು. ಸೊ ಹಾಗಾಗಿ ಇವತ್ತು ಬೆಳಗ್ಗೆನೆ ಹೋಗಿ ತಿಮ್ಮಪ್ಪನ ದರ್ಶನವನ್ನ ಪಡೆದು ಟಿವಿಕೆ ಗೆಲ್ಲಬೇಕು, ಸ್ವತಂತ್ರವಾಗಿ ಸರ್ಕಾರವನ್ನು ರಚನೆ ಮಾಡಬೇಕು, ಮುಂದಿನ ಮುಖ್ಯಮಂತ್ರಿ ತಮಿಳುನಾಡಿನಲ್ಲಿ ವಿಜಯ್ ಆಗಬೇಕು ಅಂತ ಹೇಳಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿರೋದು. ಆ ದೃಶ್ಯಾವಳಿಗಳನ್ನ ಕೂಡ ನೀವೀಗ ಗಮನಿಸ್ತಾ ಇದ್ದೀರಾ. ಇರ್ಷಾದ್ ಸರ್ ಹೇಳ್ತಾ ಇದ್ರಿ. ಅಲ್ಲ, ನಾನು ಹೇಳ್ತಾ ಇದ್ದೆ, ಇವ್ರು ಹೇಳ್ತಾ ಇದ್ರು ಮಾನ್ಯ ಪ್ರಧಾನಮಂತ್ರಿಗಳು 18 ಗಂಟೆ ಕೆಲಸ ಮಾಡ್ತಾರೆ, ಬಹಳಷ್ಟು ಅಭಿವೃದ್ಧಿ ಮಾಡಿದಾರಂತ. ಎಲ್ಲ ರಂಗದಲ್ಲಿ ಇವತ್ತು ವಿಫಲ ಆಗಿದೆ. ಭಾರತ ದೇಶದಲ್ಲಿ ಇವತ್ತು ಒಂದು ಬಹಳ ಒಂದು ಕ್ಲಿಷ್ಟಕರವಾದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರೋದೇ ಮಾನ್ಯ ಪ್ರಧಾನಮಂತ್ರಿಯವರ ಒಂದು 11 ವರ್ಷದ ಒಂದು ಆಡಳಿತದಿಂದ. ಇವತ್ತು ಬೆಂಗಾಲಲ್ಲಿ ಇವರು TMCಗೆ ಸ್ಥಾನ, TMC ಅದೇ ಒಂದೇ ನಾಣ್ಯದ 2 ಮುಖಗಳಿದ್ದಂಗೆ ಇದು TMC ಮತ್ತು BJP. ಇವರು ಒಬ್ರಿಗೊಬ್ರು ಪೂರಕವಾಗಿ ಅಲ್ಲಿ ಕೆಲಸ ಮಾಡಿ ಇವತ್ತು ದ್ವೇಷದ ವಾತಾವರಣ ಆಗಿರ್ಬೋದು, ಆಮೇಲೆ ಏನು ನುಸುಳುಕೋರರ ಒಂದು ವಿಷಯ ಇರ್ಬೋದು, ಇದನ್ನೆಲ್ಲ ಇಟ್ಕೊಂಡು ಬೆಳಿಗ್ಗೆ ಎದ್ದರೆ ಒಂದು ಸಮುದಾಯ ವಿಶೇಷನ ಗುರಿ ಮಾಡಿ ಅಲ್ಲಿ ಭಾಳಷ್ಟು
ಒಂದು ಬಿಗುವಿನ ವಾತಾವರಣ ಅಥವಾ ಒಂದು ಕಲುಷಿತ ವಾತಾವರಣವನ್ನು ನಿರ್ಮಾಣ ಮಾಡಿ ಅದರ ರಾಜಕೀಯ ಧ್ರುವೀಕರಣ ಮಾಡ್ಕೊಳ್ಳೋದಕ್ಕೆ ಅಥವಾ ಮತವನ್ನು ಪಡೆಯೋದಕ್ಕೆ ಇವರು ಒಂದು ದೊಡ್ಡ ಹುನ್ನಾರವನ್ನು ಅಲ್ಲಿ ಮಾಡಿದ್ರು. ಅದಕ್ಕೆ TMCನೂ ಅದೇ ರೀತಿ ನಡವಳಿಕೆ ಮಾಡಿ ಇವತ್ತು ಕಾನೂನು ವ್ಯವಸ್ಥೆ ಅಲ್ಲಿ ಸರಿಯಾಗಿಲ್ಲ, ಅದನ್ನು ಒಪ್ತೀವಿ, ಕಾನೂನು ವ್ಯವಸ್ಥೆ ಇಲ್ಲ. ಆಮೇಲೆ ಓಕೆ ಸರ್, ವೇಟ್ ಸರ್ 5ನೇ ಸುತ್ತಿನಲ್ಲೂ ಕೂಡ ಶ್ರೀನಿವಾಸ ದಾಸಕರಿಯಪ್ಪ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಸಮರ್ಥ್ಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯಾಗ್ತಾ ಇದೆ. ಮತ್ತೆ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರೋದು ದಾವಣಗೆರೆಯಲ್ಲಿ 5ನೇ ಸುತ್ತಿನ ಮತ ಎಣಿಕೆ. ಅಲ್ಲೂ ಕೂಡ ಶ್ರೀನಿವಾಸ್ ದಾಸಕರಿಯಪ್ಪ ಮುನ್ನಡೆ. ನೋಡಿ, ಇಲ್ಲಿ ಟಿಕೆಟ್ ವಿಚಾರಕ್ಕೇನೆ ದಾವಣಗೆರೆ ದಕ್ಷಿಣದಲ್ಲಿ ಸಾಕಷ್ಟು ಗೊಂದಲ ಉಂಟಾಯಿತು. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನ ವಿರುದ್ಧ ಮುಸ್ಲಿಮರೆಲ್ಲರೂ ಕೂಡ ತಿರುಗು ಬೀಳುತ್ತಾರೆ. ಮುಸ್ಲಿಮಲ್ಲೇ 2 ಬಣಗಳಾಗೋಗ್ಬಿಡುತ್ತೆ, ಇಬ್ಬಾಗ ಆಗೋಗ್ಬಿಡುತ್ತೆ. ಅದರ ಜೊತೆಗೆ ಇಮಿಡಿಯೇಟ್ ಆಗಿ ಕಾಂಗ್ರೆಸ್ ಆಕ್ಷನ್ ತಗೊಳುತ್ತೆ. ಚುನಾವಣೆಯಾಗಿ 28 ಗಂಟೆಯಲ್ಲೇ ಒಂದಿಬ್ಬರ ತಲೆದಂಡ ಆಗುತ್ತೆ ಅಂತ ಹೇಳಿದ್ರೆ ಮೊದಲೇ ಗೊತ್ತಿತ್ತಾ ಈ ರಿಸಲ್ಟ್ ಬರುತ್ತೆ ಅಂತ ಹೇಳಿ, ಹಿಂಗೆ ಆಗುತ್ತೆ ಅಂತ ಹೇಳಿ? ಇರ್ಷಾದ್ ಸರ್, ದಾವಣಗೆರೆ ದಕ್ಷಿಣದ ಬಗ್ಗೆ ಏನ್ ಹೇಳ್ತೀರಾ? ದಾವಣಗೆರೆ ದಕ್ಷಿಣದಲ್ಲಿ ಮಾನ್ಯ ಏನು ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು ಮತ್ತು AICC ಕಾರ್ಯದರ್ಶಿಗಳು ಇಬ್ಬರು ಅಲ್ಲೇ ಠಿಕಾಣಿ ಹಾಕಿ ಅಲ್ಲೇ ಸ್ವಂತ ಒಂದು ವೀಕ್ಷಣೆ ಮಾಡಿ ಯಾವ ರೀತಿ ಚುನಾವಣೆ ಮಾಡಬೇಕಾಗಿರೋದು ಎಲ್ಲ ಒಂದು ರಣತಂತ್ರದ ಅನುಸಾರವಾಗಿಯೇ ಅಲ್ಲಿ ಚುನಾವಣೆ ಆಗಿದೆ. ನಾವು ಭಾಳಷ್ಟು ಕ್ಷೇತ್ರಗಳ ಅಲ್ಲಿ ವಾರ್ಡ್ ಮಟ್ಟದಲ್ಲಿ ನಮ್ಮ ವೀಕ್ಷಕರನ್ನು ಇಟ್ಟು ನಾವು ಕೆಲಸವನ್ನು ಮಾಡಿದ್ದೀವಿ. ಅಲ್ಲಿ ಏನು ನಾವು ಅಭಿವೃದ್ಧಿ ಕೊಟ್ಟಿದ್ವಿ, ಏನು ಅಭಿವೃದ್ಧಿ ಮಾಡಿದ್ವಿ, ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ, ಅಲ್ಲಿ ಜನ ನಮ್ಮ ಕೈ ಹಿಡಿತಾರಂತ ನಮ್ಗೆ ಇವಾಗೂ ನಾವು ವಿಶ್ವಾಸದಲ್ಲಿದ್ದೀವಿ. ಆ ಕ್ಷೇತ್ರವನ್ನು ನಾವು ಗೆಲ್ತಾ ಇದ್ದೀವಿ. ಅಲ್ಲ, ಈಗ 5ನೇ ಸರ್, ನೀವು ಈಗ ದಾವಣಗೆರೆದು ಪ್ರೆಸೆಂಟ್ ನೋಡಿದ್ರಿ, ಸುಮಾರು 5,000 ಮತಗಳ ಅಂತರದಿಂದ, ಇನ್ನೂ ಹೆಚ್ಚಿನ ಮತಗಳ ಅಂತರದಿಂದ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಪ್ರತಿ ಸುತ್ತಲ್ಲೂ ಕೂಡ ಮುನ್ನಡೆ. ಇಲ್ಲಿ ಸಮರ್ಥವರಿಗೆ ಹಿನ್ನಡೆಯಾಗೋದಕ್ಕೆ ಒಂದಷ್ಟು ಕಾರಣಗಳನ್ನ ಹೇಳ್ತಾ ಹೋದ್ರೆ ಸಾಕಷ್ಟಿದೆ. ಇಲ್ಲಿ ನಾನು ಕೇಳ್ತಾ ಇರೋ ಪ್ರಶ್ನೆ, ಕಾಂಗ್ರೆಸ್ಸು 24 ಗಂಟೆಯಲ್ಲೇ, ಚುನಾವಣೆಯಾದಂಥ 24 ಗಂಟೆಯಲ್ಲೇ ಒಂದಿಷ್ಟು ಇಬ್ಬರ ತಲೆದಂಡ ಕೂಡ ಆಗುತ್ತೆ, ಅದು ಗೊತ್ತಿರೋ ವಿಚಾರನೆ. ಅದಾದ್ಮೇಲೆ ಜಮೀರ್ ಅವರ ತಲೆದಂಡ ಆಗಲೇಬೇಕು ಅಂತ ಹೇಳಿ, ಅಂದ್ರೆ ಕಾಂಗ್ರೆಸ್ಗೆ ಮುಂಚೆನೆ ಗೊತ್ತಿತ್ತಾ? ಚುನಾವಣೆ ಆದ ದಿನನೇ ಗೊತ್ತಾಗ್ಬಿಡ್ತಾ ನಾವು ಸೋಲ್ತೀವಿ, ಸೋಲೋ ಭೀತಿಯಲ್ಲಿ ಇದ್ದೀವಿ ಅಂತ ಹೇಳಿ? ಮುಲಾಜಿಲ್ದೆ ಮೇಡಮ್, ಇದೇನಾಗಿದೆ, ಅಂಗೈಲಿರೋ ಹುಣ್ಣೋಡ್ಲಿಕ್ಕೆ ಕನ್ನಡಿ ಬೇಕಿಲ್ಲ. ಇವರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ನೋಡಿ, ಈಗ ಮೊನ್ನೆ ಎಕ್ಸಾಂಪಲ್ ಕೊಡ್ತೀನಿ ನಾನು, ರಾಜೀವ್ ಅವ್ರದ್ದು ಶೃಂಗೇರಿ ಕ್ಷೇತ್ರದ ಮತ ಎಣಿಕೆಯಲ್ಲಿ ಏನಾಯ್ತು, ಈ ರೀತಿ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ಅವ್ರ ದರ್ಪ ದೌರ್ಜನ್ಯಗಳು ಜನ ತಿರಸ್ಕಾರ ಮಾಡ್ತಾ ಬಂದಿದ್ದಾರೆ. ಅಲ್ಲಿ ನಡೆದಂತ ಉಪಚುನಾವಣೆ ಹಿಂದಿಂದನೂ ಏನಾಗಿದೆ, ಆಡಳಿತ ಪಕ್ಷದ ಪರವಾಗಿ ಬರಬೇಕಾಗಿದ್ದು. ಆದ್ರೆ ಸಿದ್ದರಾಮಯ್ಯನವರು ಅಲ್ಲಿ ಮೇಟಿ ಅವರ ಮಗನ್ನ ಗೆಲ್ಸ್ಕೊಬೇಕು ಅನ್ನೋ ಉದ್ದೇಶಕ್ಕೆ ಎಷ್ಟು ಭಯ ಇದೆ ಬಿಜೆಪಿ ಅಭ್ಯರ್ಥಿ ಬಗ್ಗೆ ಅಂತ ಹೇಳಿದ್ರೆ, ಅವರ ಶಾಲಾ ಕಾಲೇಜು ಆವರಣಕ್ಕೆ ನುಗ್ಗಿ ಅವರ ಮೇಲೆ ಅಪಪ್ರಚಾರದ ಹ್ಯಾಂಡ್ಬಿಲ್ಗಳನ್ನ ಅಂಟಿಸ್ತಾರೆ. ಅಂದ್ರೆ ದೌರ್ಜನ್ಯ ದರ್ಪಗಳನ್ನ ತಮ್ಮ ಹಣಬಲ ಸರ್ಕಾರದಲ್ಲಿರ್ತಕ್ಕಂಥ ಶಕ್ತಿಯನ್ನೆಲ್ಲ ವ್ಯಯಿಸಿ ಅಲ್ಲಿ ಗೆಲ್ಸ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ನೋಡಿ, ಕೇರಳದಲ್ಲಿ ಸರ್ಕಾರ ರಚಿಸುವತ್ತ ಕಾಂಗ್ರೆಸ್ ಮ್ಯಾಜಿಕ್ ನಂಬರ್ ಕ್ರಾಸ್ ಮಾಡಿದೆ. ಕಾಂಗ್ರೆಸ್ ಕೇರಳದಲ್ಲಿ ಹೌದು ಮೇಡಮ್, ಸದ್ಯದ ಪರಿಸ್ಥಿತಿ ಕ್ಯಾಲಿಕಟ್ಗೆ ಈಗಾಗಲೇ ಸಚಿವ ಜಮೀರ್ ಖಾನ್ ಅವರು ಕೂಡ ಆಗಮಿಸಿದ್ದಾರೆ. ಅಲ್ಲೆಲ್ಲ ಭರ್ಜರಿಯಾಗಿ ಪ್ರಚಾರ ಮಾಡಿದ್ರು. ಜಮೀರ್ ಅವರು ಒಂದು ಉದಾಹರಣೆ ಕೂಡ ಕೊಟ್ಟಿದ್ರು. ಇರ್ಷಾದ್ ಅವರೇ, ಯಾಕೆ ದಾವಣಗೆರೆಗೆ ನೀವು ಪ್ರಚಾರಕ್ಕೆ ಬರಲಿಲ್ಲ ಅಂದಾಗ, ನನಗೆ ಕೇರಳದ ವಹಿಸಿದ್ರು, ವೇಣುಗೋಪಾಲ್ ಅವರು ಹೇಳ್ಬಿಟ್ಟಿದ್ದಾರೆ ಕೇರಳದಲ್ಲೇ ಮಾಡಬೇಕು ಅಂತ ಹೇಳಿ, ನಾನೇನು ಕೇರಳಕ್ಕೆ ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿರಲಿಲ್ಲ ಅಂತ ಹೇಳಿ. ಈಗ ಭರ್ಜರಿಯಾಗಿ ಕೇರಳದಲ್ಲಿ ಕಾಂಗ್ರೆಸ್ ಮುನ್ನುಗ್ತಾ ಇದೆ. ಅಲ್ಲಿ ಎಲ್ಲಿ ಮೈನಸ್ ಆಯ್ತು ಬಿಜೆಪಿಗೆ, ಎಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಯ್ತು ಅಂತ? ಅಲ್ಲ ನೋಡಿ, ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಸ್ಟಾರ್ ಪ್ರಚಾರಕ್ಕಾಗಿ ರಾಜ್ಯದಿಂದ 5-6 ಜನರಿಗೆ ಸ್ಟಾರ್ ಪ್ರಚಾರಕರಾಗಿ 5 ಇದರಲ್ಲಿ ಹಾಕಿದ್ರು. ಅಥವಾ ಅದ್ರ ಹಿನ್ನೆಲೆಯಲ್ಲಿ ಅವರು ಕೇರಳದಲ್ಲಿ ಹೋಗಿ ಚುನಾವಣೆ ಪ್ರಚಾರವನ್ನು ಮಾಡಿ ಸುಮಾರು ಒಂದು 7-8 ದಿವಸ ಅಲ್ಲಿ ಚುನಾವಣೆ ಪ್ರಚಾರ ಮಾಡಿ ಅವರು ಮರಳಿ ದಾವಣಗೆರೆಗೆ ಬಂದಿದ್ದರು.